ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಬಹುಶಃ ಕಳೆದ 3-4 ದಿನಗಳಿಂದ ನಿಮ್ಮನ್ನು ಭೇಟಿ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ಮೂಲಕ. ಮೊದಲಿಗೆ ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಿರುವಂಥ ಸಜ್ಜನ ಬಂಧುಗಳ ಪ್ರೀತಿಗೆ ನಮಸ್ಕಾರ ಅಂತ ಹೇಳ್ತಾ, ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ಮುಟ್ತಿದ್ರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೀವನದಲ್ಲಿ ಈ ಲೈಕ್ ಅನ್ನೋ ಬಟನ್ನಿಂದನೇ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗ್ತಾರೆ, ಎಷ್ಟೋ ಜನ ಮೋಟಿವೇಟ್ ಆಗ್ತಾರೆ. ಯಾಕೆ ಹೇಳಿ? ಒಂದಿಷ್ಟು ಜನ ಈ ವಿಡಿಯೋಗಳನ್ನು ನೋಡಬೇಕು ಅಂತ ಕಾತುರದಿಂದ ಬಂದು ಲೈಕ್ ಕೊಟ್ಟರೆ, ಇನ್ನೊಂದಿಷ್ಟು ಜನ ಅದು ಯಾವಾಗ ಈ ವಿಡಿಯೋ ಬರ್ತದೆ ಅಂತ ಡಿಸ್ಲೈಕ್ ಬಟನ್ ಒತ್ತೋಕೆ ಕಾಯ್ತಿರ್ತಾರೆ. ನೋಡಿ, ಒಂದು ಲೈಕ್ ಬಟನ್ ಒತ್ತೋರ್ಗಾಗಿ, ಇನ್ನೊಂದು ಡಿಸ್ಲೈಕ್ ಬಟನ್ ಒತ್ತೋರ್ಗಾಗಿ ಎರಡೂ ಖುಷಿ ಆಗುತ್ತೆ. ಯಾಕೆ ಹೇಳಿ? ನನ್ನಿಂದ ಇನ್ಸ್ಪೈರ್ ಆಗ್ತಿದ್ದಾರಲ್ಲ, ಯಾಕಂದರೆ ಓಡಿ ಬಂದು ಅವ್ರ ಸಮಯವನ್ನು ಇಲ್ಲಿ ಕೊಡ್ತಾ ಇದ್ದಾರಲ್ಲ. ಎಲ್ಲ ನನ್ನ ಪ್ರೀತಿಯ ಸಜ್ಜನ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ, ಮಾತು ತುಂಬ ಜನ ಆಡ್ತಾರೆ. ಯಾರಿಗೂ ಕೂಡ ನಮ್ಮ ಬಗ್ಗೆ ನಾವೇನಂತ ತೋರಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ, ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೊಂದು. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ತಪ್ಪನ್ನು ಹುಡುಕ್ತಾರೆ. ಅಂಥವ್ರಿಗೆ ಏನೂ ಹೇಳೋದು ಬೇಡ. ಯಾಕಂದರೆ ಮರ್ಯಾದೆ ಎಲ್ರಿಗೂ ಕೊಡೋಣ, ಆದರೆ ನಂಬಿಕೆ ಯೋಗ್ಯತೆ ಇರೋರ ಮೇಲೆ ಮಾತ್ರ ಇಡೋಣ ಅಂತ ಹೇಳ್ತಾ ತುಂಬ ಜನ ಮಾತಾಡ್ತಾರೆ. ಯಾವ ರೀತಿ ಮಾತಾಡ್ತಾರಂದರೆ, ದಯವಿಟ್ಟು ನೀವು ಬಳಸುವಂಥ ಕಂಟೆಂಟ್ಗಳನ್ನು ಯಾರದೋ ಕಾಪಿ ಮಾಡಬೇಡಿ. ಎಂಥ ಕಾಪಿ ಮಾಡಿದೆ ಅಂತ ನಾನು ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ. ಮೊನ್ನೆ ಸೆಲ್ಫಿ ವಿಡಿಯೋ ಮಾಡುವಾಗ ನಾನು ಆಡೋ ಮಾತುಗಳು ಎಲ್ಲೂ ಕೂಡ ಬರ್ಕೊಂಡು ಮಾತಾಡಿರೋದಲ್ಲ. ನನ್ನ ಮನಸ್ಸಿಗೆ ಮುಟ್ಟುವಂಥ, ನನ್ನ ಮನಸ್ಸಿಗೆ ತೋಚಿದಂಥ ಮಾತುಗಳನ್ನು ಆಡ್ತೇನೆ ಹೊರತು ಇಲ್ಲಿ ಯಾರದು ಕೂಡ ಕಂಟೆಂಟನ್ನು ಇಟ್ಕೊಂಡು ಬಂದಿಲ್ಲ. ನನ್ನ ಮಾತುಗಳಿಂದ ಒಂದಷ್ಟು ಹೃದಯಗಳು ಬದಲಾದರೆ, ಒಂದಷ್ಟು ಹೃದಯಗಳಿಗೆ ಸ್ಫೂರ್ತಿ ಆದರೆ, ಅದಕ್ಕಿಂತ ಪ್ರೀತಿ, ಅದಕ್ಕಿಂತ ತೃಪ್ತಿ ಯಾವುದೂ ಇಲ್ಲ. ನಾನು ವಿಡಿಯೋ ಮೂಲಕ ನೊಂದ ಹೃದಯಗಳಿಗೆ ಸಾಂತ್ವನದ ಮಾತುಗಳನ್ನು ಆಡೋ ಮೂಲಕ ನನ್ನ ಮನಸ್ಸಿನ ಆಳದ ನೋವುಗಳನ್ನು, ನನಗನುಭವದ ಒಂದಿಷ್ಟು ನುಡಿಗಳನ್ನು ಆಡ್ತೇನೆ ಹೊರತು ಯಾರೋ ಬರೆದು ಕೊಟ್ಟ ಸಾಲುಗಳನ್ನು ಆ ಕ್ಷಣದಲ್ಲಿ ಆಡೋದಿಲ್ಲ ನಾನು. ಯಾಕಂದರೆ ನನ್ನ ಅನುಭವದ ಮಾತುಗಳು, ಹಾಗೆ ಒಂದಿಷ್ಟು ಜನ ಅವರದ್ದೇ ಆದ ಕಥೆಗಳನ್ನು ಹೇಳುವಾಗ ಜೀವನಕ್ಕೆ ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ ಅಲ್ವಾ? ನಾನು ಇನ್ನಷ್ಟೇ ಒಬ್ಬರ ಜೊತೆ ಕಾಲಲ್ಲಿ ಮಾತಾಡ್ತಿದ್ದೆ. ಅವ್ರು ಹೇಳಿದರು, ನಾನು ಎಷ್ಟೋ ಸಲ ಯೋಚನೆ ಮಾಡ್ತೀನಿ, ನಮ್ಮ ಅಕ್ಕಪಕ್ಕದಲ್ಲಿರುವವರೇ ನಮಗೆ ಗೊತ್ತಾಗಲ್ಲ ಎಷ್ಟೊಳ್ಳೆ ಕೆಲಸ ಮಾಡಿರ್ತಾರಂತ. ಕಳೆದ 1.5 ವರ್ಷದಿಂದ ನನಗೆ ಸಂಪರ್ಕದಲ್ಲಿದ್ದಾರೆ. ಹೇಳಿದ್ರು ಅವ್ರನ್ನ ಜೊತೆ ಹೀಗೆ ಮಾತಾಡ್ತಾ ಈ ಕೋವಿಡ್ ಸಂದರ್ಭದಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ನಮ್ಮ ಹತ್ತಿರದ ಊರಿನಲ್ಲಿರುವಂಥ ಸಾಧಾರಣ ಒಂದು 10ರಿಂದ 15 ನಾಯಿಗಳಿಗೆ, ಬೀದಿ ನಾಯಿಗಳಿಗೆ ಊಟವನ್ನು ಹಾಕ್ತಿದ್ದೀನಂತ. ಎಷ್ಟು ಸಮಯ ಮಾಡಿದ್ರಿ ಅಂತ ಕೇಳಿದೆ. ಕೋವಿಡ್ ಸಂದರ್ಭದಲ್ಲಿ ಬಹುಶಃ 4ರಿಂದ 5 ತಿಂಗಳ ಕಾಲ ನಾನು ಈ ಸೇವೆಯನ್ನು ಮಾಡಿದೆ ಅಂತ. ನೋಡಿ, ಎಲ್ಲೂ ಕೂಡ ಪ್ರಚಾರವನ್ನು ಪಡ್ಕೊಂಡವರಲ್ಲ, ಎಲ್ಲೂ ಕೂಡ ಈ ವಿಷಯವನ್ನು ಹೇಳಿದವರಲ್ಲ. ಮಾತಿನ ದಾಟಿಯಲ್ಲಿ ನನ್ನ ಜೊತೆ ಮಾತಾಡುವಾಗ ಈ ವಿಷಯವನ್ನು ಹೇಳ್ಕೊಂಡ್ರು. ನನಗೆಷ್ಟು ಖುಷಿ ಆಯ್ತು ಅಂದರೆ, ನಮ್ಮ ಅಕ್ಕಪಕ್ಕದಲ್ಲೇ ಇಂತಹ ಸಹೃದಯಿ ಸ್ನೇಹಿತರಿದ್ದಾರೆ, ಅದ್ಭುತವಾದ ಮನಸ್ಸನ್ನು ಉಳ್ಳವರಿದ್ದಾರೆ, ಭಾವನೆಗಳಿಗೆ ಬೆಲೆ ಕೊಡೋರಿದ್ದಾರೆ, ಮುಗ್ಧ ಜೀವಗಳ ನೋವಿಗೆ ಸ್ಪಂದಿಸುವರಿದ್ದಾರೆ. ನಾವೆಲ್ಲೆಲ್ಲೋ ಹುಡುಕ್ತೀವಿ, ಅಂಗೈಯಲ್ಲಿ ಬೆಣ್ಣೆ ಹುಡ್ಕೊಂಡು ಇಡೀ ಊರೆಲ್ಲ ಹುಡುಕಿದಂತಾಯ್ತು. ನೋಡಿ, ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ, ನಮ್ಮಲ್ಲೇ ಒಂದು ನಾಯಕರಿದ್ದಾರೆ, ನಮ್ಮಲ್ಲೇ ಸ್ಫೂರ್ತಿ ತುಂಬುವ ನಾಯಕರಿದ್ದಾರೆ. ನಿಮ್ಮ ಮನೆಯಲ್ಲಿದ್ದಾರೆ, ನಿಮ್ಮೊಳಗಿದ್ದಾರೆ, ನಿಮ್ಮ ಜೊತೆನೇ ಇದ್ದಾರೆ. ನಾವೆಲ್ಲೆಲ್ಲೂ ಹುಡುಕ್ತಾಡ್ತೀವಿ, ಯಾರನ್ನು ಯಾರನ್ನು ನಾವು ಇನ್ಸ್ಪೈರ್ ಆಗ್ತೀವಿ ಅಲ್ಲ. ಜೀವನದಲ್ಲಿ ನಾವು ನಂಬಿಕೆ ಇಟ್ಕೊಳ್ಬೇಕು. ಈ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆ ನಮಗಿರಬೇಕು. ಬಹುಶಃ ನಾನು ತುಂಬ ಬಾರಿ ಹೇಳುವಂಥ ಮಾತು, ಸೋತಿರ್ಬೋದೇನೋ, ಆದರೆ ಇನ್ನೂ ಸತ್ತಿಲ್ಲ. ಸೋತಿದಾಕ್ಷಣ ಆ ವ್ಯಕ್ತಿ ಸಾಯೋದಿಲ್ಲ ತಾನೇ. ಪ್ರಯತ್ನ ಪಡಬೇಕು. ಪ್ರಯತ್ನಕ್ಕಿಂತ ದೊಡ್ಡದಾದ ಕೆಲಸ ಮತ್ಯಾವುದೂ ಇಲ್ಲ ಬಂಧುಗಳೇ. ನಮ್ಮ ಬದುಕಿನಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಕೆಲವೊಂದಿಷ್ಟುಗಳು ತಪ್ಪುಗಳು ಮಾಡಲೇಬೇಕು. ಇಲ್ಲದಿದ್ದರೆ ಒಳ್ಳೆಯದು ಯಾವುದೆಂದು ಗೊತ್ತಾಗೋದಿಲ್ಲಂತೆ. ಹಾಗಂತ ತಪ್ಪುಗಳನ್ನೇ ಮೈದುಂಬಿಸ್ಕೊಳ್ಬೇಡಿ. ಗೊತ್ತಿಲ್ಲದಂತೆ ಮಾಡಿದಂಥ ಕೆಲವು ತಪ್ಪುಗಳನ್ನು ನಾವು ಕ್ಷಮೆ ಕೇಳಬೇಕು. ಆ ತಪ್ಪುಗಳಿಗೆ ನಾವು ಇತರರ ತಪ್ಪುಗಳನ್ನು ನಿರ್ಧರಿಸುವುದು ಅತೀ ಸುಲಭದ ಕೆಲಸ. ಆದರೆ ನಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳೋದು ಕಷ್ಟ. ತಿಳಿದುಕೊಂಡವನೇ ಜ್ಞಾನಿ. ಇನ್ನೆಲ್ಲೋ ಕೇಳಿದಂಥ ಮಾತುಗಳು ನೆನಪಾಗ್ತಿದೆ. ಬೇರೆಯವರ ತಪ್ಪುಗಳನ್ನು ಹೇಳುವಾಗ ನಾವು ವಕೀಲರಾಗ್ಬಿಡ್ತೀವಿ. ಬೇರೆಯವರು ಯಾರೋ ಏನೋ ತಪ್ಪುಗಳನ್ನು ಮಾಡಿದಾಗ ನಾವು ವಕೀಲರಾಗ್ಬಿಡ್ತೀವಿ. ಆದರೆ ನಮ್ಮ ತಪ್ಪುಗಳನ್ನು ಕೇಳುವಾಗ ನ್ಯಾಯಾಧೀಶರಾಗ್ಬಿಡ್ತೀವಿ. ಯಾಕಂದರೆ ನಮ್ಮ ತಪ್ಪಿಲ್ಲ, ನಾವು ಸರಿ ಅನ್ನೋ ಕೆಟ್ಟ ಮನಸ್ಥಿತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಕೋಟಿ ಹಣ ಇದ್ದು, ಮೈ ತುಂಬ ಚಿನ್ನ ಬಂಗಾರ ಇದ್ಕೊಳ್ಳೆ, ಇದೆಲ್ಲ ನಮ್ಮ ಆಸ್ತಿಗಳಲ್ಲ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕೈ ಜೋಡಿಸುವ ಸ್ನೇಹ, ಶ್ರಮಿಸುವ ಗುಣ, ಸಮಾಧಾನ ಮಾಡುವ ಹೃದಯ, ಇವು ನಮ್ಮ ಜೀವನದ ನಿಜವಾದ ಆಸ್ತಿಗಳು. ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕೋದು ಮುಖ್ಯ. ತುಳಿದು ಬದುಕಿದವರು ಬಹುಬೇಗ ಅಳಿಯುತ್ತಾರೆ, ತಿಳಿದು ಬದುಕಿದವರು ಅಳಿದ ಮೇಲೂ ಉಳಿಯುತ್ತಾರೆ. ಇದು ತಿಳಿದವರು ಹೇಳಿದ ಅಳಿಯದ ಮಾತು ಬಂಧುಗಳೇ. ಕೆಲವೊಂದು ಬಾರಿ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನಾವು ಮನುಷ್ಯರಾಗಿದ್ದೇವ ಅಂತ. ನಿಜ, ನಮ್ಮ ನೋವು ನಮ್ಗೆ ಗೊತ್ತಾದರೆ ನಾವು ಬದುಕಿದ್ದೀವಿ ಅಂತ ಅರ್ಥ. ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೀವಿ ಅಂತ ಅರ್ಥ.
ಪರರ ನೋವು ನಮ್ಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಯಾವುದೋ ಒಂದು ವ್ಯಕ್ತಿ ನೋವಲ್ಲಿದ್ದಂದ ಕೂಡಲೇ ನಮ್ಮ ಹೃದಯ ಸ್ಪಂದಿಸುತ್ತಲ್ಲ, ಆವಾಗ ನಾವು ಮನುಷ್ಯರಾಗಿದ್ದೀವಿ. ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ ವಿಶ್ವಾಸ, ಇದರಿಂದ ಯಾವತ್ತೂ ಒಳ್ಳೆಯದಲ್ಲ. ಯೋಚನೆ ಮಾಡಿ, ನಿಮ್ಮ ಬದುಕಿನಲ್ಲೂ ಕೂಡ ಇಂತಹ ಸಾವಿರಾರು ಘಟನೆಗಳು ನಡೆದಿರುತ್ತದೆ. ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು ಬಂಧುಗಳೇ. ಇನ್ನಷ್ಟು ಜನ ಹೇಳ್ತಾರೆ, ನನ್ನ ಜೀವನದಲ್ಲಿ ಖುಷಿ ಇಲ್ಲ, ನನಗೆ ಈ ಜೀವನದಲ್ಲಿ ನನಗೋಸ್ಕರ ಒಂದು ದಿನ ಇಲ್ಲ ಅಂತ. ಯಾಕೆ ಸ್ವಾಮಿ? ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರೋದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮುಗಿಸಲೇಬೇಕು. ಹಾಗೆ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ದಿನಗಳಿರೋದಿಲ್ಲ. ಎಲ್ಲ ದಿನದಲ್ಲೂ ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು. ನಿಜ ತಾನೆ? ಪ್ರತಿ ಕ್ಷಣವನ್ನು ಪ್ರೀತಿಸೋಣ, ಪ್ರತಿ ದಿನವನ್ನು ಅನುಭವಿಸೋಣ. ಈ ದಿನ ನಮ್ಮದು, ನಮಗಾಗಿ ಬದುಕೋಣ, ನಮ್ಮವರಿಗಾಗಿ ಬದುಕೋಣ. ಕೆಲವೊಂದು ಬಾರಿ ಅನಿಸುತ್ತೆ, ನೀವೇ ಯೋಚನೆ ಮಾಡಿ ನೋಡಿ, ಮನುಷ್ಯ ತಾನಿರುವ ಮನೆಯನ್ನು 2 ಹೊತ್ತು ಸ್ವಚ್ಛ ಮಾಡಿ ಕಸವನ್ನೆಲ್ಲ ಹೊರ ಹಾಕ್ತಾನೆ. ಆದರೆ ತನ್ನ ಮನಸ್ಸಿನಲ್ಲಿ ತುಂಬಾ ವರ್ಷಗಳಿಂದ ತುಂಬಿಕೊಂಡಿರುವ ಕಹಿ ನೆನಪು ಎನ್ನುವ ಕಸವನ್ನ ಹಾಗೇ ಬಿಡ್ತಾನೆ. ಆಶ್ರಯ ಕೊಟ್ಟ ಮನೆಯನ್ನೇ 2 ಹೊತ್ತು ಸ್ವಚ್ಛ ಮಾಡ್ತಿರುವಾಗ ಜೀವನ ಕೊಟ್ಟ ಮನಸ್ಸನ್ನ 1 ಹೊತ್ತಾದರೂ ಸ್ವಚ್ಛ ಮಾಡೋದು ಯೋಗ್ಯವಲ್ವೇ? ನಮ್ಮ ಮನಸ್ಸುಗಳನ್ನು ನಾವೇ ಸ್ವಚ್ಛ ಮಾಡ್ಕೊಳ್ಬೇಕು. ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಹಾರೈಸಲೇಬಾರದು. ನಮ್ಮ ಆತ್ಮ ಮೆಚ್ಚೋದಿಲ್ಲ, ಹೆಚ್ಚಾಗಿ ಆ ಪರಮಾತ್ಮನು ಮೆಚ್ಚೋದಿಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಿದ್ರೆ ಆ ಭಗವಂತನೇ ಬಂದು ನೆಲೆಸ್ತಾನೆ. ನನ್ನ ಮನಸ್ಸನ್ನ ಪ್ರತಿ ಬಾರಿ ಕಾಡುವಂತ ಈ ಸಾಲುಗಳಿದೆಯಲ್ಲ, ಬಹಳ ಅದ್ಭುತವಾದ ಸಾಲು. ಈ ಸಾಲನ್ನ ನೀವು ಕೇಳಿ. ನಿನ್ನ ಯಶಸ್ಸಿನ ಕುರಿತು ಗರ್ವ ಪಡಬೇಡ, ಚುಕ್ಕಿಗಳು ಜಾರಿ ಬೀಳುವುದನ್ನ ನಾನು ಕಂಡಿದ್ದೇನೆ. ನಿನ್ನ ಜ್ಞಾನದ ಆಳವನ್ನ ಕೊಂಡಾಡಬೇಡ, ಸಾಗರಗಳು ಬತ್ತಿರೋದನ್ನ ನಾನು ಕಂಡಿದ್ದೇನೆ. ನಿನ್ನ ರೂಪದ ಬಗ್ಗೆ ಅಹಂಕಾರ ಪಡಬೇಡ, ಮೊನಾಲಿಸ ಮಣ್ಣು ಸೇರಿದ್ದನ್ನು ನಾನು ಕಂಡಿದ್ದೇನೆ. ಜೀವನದಲ್ಲಿ ಗೆದ್ದೇನೆಂದು ಬೇಗಬೇಡ, ಅಲೆಕ್ಸಾಂಡರ್ ಶರಣಾಗಿದ್ದನ್ನು ನಾನು ಕಂಡಿದ್ದೇನೆ. ಎಂಥ ಅದ್ಭುತವಾದ ಸಾಲುಗಳಲ್ವಾ? ಇಷ್ಟೆಲ್ಲ ಕೇಳಿದ ಮೇಲೂ ನಾನು ಕೊನೆಯದಾಗಿ ಹೇಳೋ ಮಾತಿಷ್ಟೆ, ಬೇರೆಯವರನ್ನು ರಾಂಗ್ ಅನ್ನೋ ಮುನ್ನ ನೀವೆಷ್ಟು ರೈಟ್ ಅನ್ನೋದು ಮುಖ್ಯ. ಊರು ಹೊಸ ಬಾರಿ ಮಾಡೋದಕ್ಕಿಂತ ನಿಮ್ಮದು ನೀವು ನೋಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವ ಜನಗಳಿರುವಂತೆ ಶಾಂತ ಮನಸ್ಸನ್ನು ಕದಡಿ ಮಜಾ ನೋಡುವವರು ಇದ್ದೇ ಇರ್ತಾರೆ. ನೆನಪಿಡಿ, ನದಿ ಸೇರಿದ ಮೇಲೆ ಕಲ್ಲು ಕೂಡ ಶಾಂತವಾಗುತ್ತೆ. ದಿನವಿಡೀ ಸ್ಟೇಟಸ್ ಬದಲಾಯಿಸೋದ್ರಿಂದ ಜೀವನ ಬದಲಾಗಲ್ಲ. ಜೀವನ ಬದಲಾಗಬೇಕಂದ್ರೆ ನಮ್ಮದೇ ಆದ ಸ್ಟೇಟಸ್ ಇರಬೇಕು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.